ಶುಭಾಶಯಗಳು. ಇವತ್ತಿನ ನಮ್ಮ ಗ್ರಾಮದಲ್ಲಿ ಗಾಡಿಕೆರೆಯ ಹುಸೂರು ಓಣಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಉತ್ಸವವನ್ನು ನಾವೆಲ್ಲ ಗ್ರಾಮದ ಗುರು ಹಿರಿಯರು ನೆರವೇರಿಸಿಕೊಟ್ಟಿದ್ದೀವಿ. ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸದಸ್ಯರು ಮತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು, ಎಲ್ಲ ಗುರು ಹಿರಿಯರು ಮತ್ತು ಈ ಓಣಿಯ ಎಲ್ಲ ಸಮಾಜದ ಮುಖಂಡರು ಮತ್ತು ಎಲ್ಲ ತಾಯಂದಿರು, ಇವತ್ತಿನ ದಿವಸ ಬಾಬಾ ಸಾಹೇಬರು ನಮಗೆ ಸಂವಿಧಾನವನ್ನು, ಭಾಳ ಶ್ರೇಷ್ಠವಾದ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಆ ಸಂವಿಧಾನವನ್ನು ನಾವು ಭಾಳ ಚೆನ್ನಾಗಿ ಉಪಯೋಗಿಸ್ಕೋಬೇಕು. ಯಾಕೆ ಚೆನ್ನಾಗಿ ಉಪಯೋಗಿಸ್ಕೋಬೇಕಪ್ಪ ಅಂದ್ರೆ, ಮತ್ತೊಬ್ಬರ ಮೇಲೆ ನಾವು ಅದನ್ನು ಪ್ರಯೋಗ ಮಾಡೋದಾಗಿರ್ಬೋದು, ನಾವು ಮತ್ತೊಬ್ಬರಿಗೆ ತೊಂದರೆ ಕೊಡೋದು, ನೇರವಾಗಿ ವಿಷಯ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಬಾಬಾ ಸಾಹೇಬ್ ಅವರು ಸಂವಿಧಾನ ಬರೆದಾಗ ಯಾರಿಗೂ ಹೆಚ್ಚು ಯಾರಿಗೂ ಕಮ್ಮಿ ಅಂತೇಳಿ ಬರೆದಿಲ್ಲ, ಎಲ್ಲರಿಗೂ ಸಮಾನತೆ ಅಂತೇಳಿ ಅವರು ಸಂವಿಧಾನವನ್ನು ಬರೆದಿದ್ದಾರೆ. ನಾವು ಆ ಸಂವಿಧಾನವನ್ನು ನಾವು ಅದನ್ನು ಕಾಪಾಡುವಂಥ ನಮ್ಮ ಕೆಲಸ ಆಗಿರಬೇಕು. ನಾವು ಇವತ್ತಿನ ದಿವಸ ಬಾಬಾ ಸಾಹೇಬರೊಂದು ಹಾದಿಯಲ್ಲಿ ಹೋದಾಗ ಪ್ರತಿಯೊಬ್ಬರು ಬಾಬಾ ಸಾಹೇಬರ ನಡೆದು ಬಂದ ಹಾದಿಯನ್ನು ನಾವು ಅಳವಡಿಸ್ಕೋಬೇಕು. ಯಾಕಂದ್ರೆ ಅವರು ಇವತ್ತಿನ ಜಗತ್ತಿನ ಉದ್ದ, ಇವತ್ತು ನಾಯನಾರು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿದ್ದೇನೆಂದ್ರೆ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ ನಾಗೇನು ಅಂತೇಳಿ ನನ್ನ ಇಚ್ಛೆ ಇದೆ. ಇವತ್ತಿನ ನಮ್ಮ ಇವರೇನಾರ ಆಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಒಂದು ಭಿಕ್ಷೆ. ಹಾಗಾಗಿ ನಾವೆಲ್ಲರೂ ಆ ಅಡಿ ಒಳಗಡೆ ಕೆಲಸ ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಂವಿಧಾನವನ್ನು ಉಳಿಸುವಂಥ ಕೆಲಸ ಮಾಡಬೇಕು. ಇವತ್ತಿನ ದೇಶದಲ್ಲಿ ಎಲ್ಲರೂ ಇದ್ದಾರೆ, ಕೆಟ್ಟವರು ಇದ್ದಾರೆ, ಒಳ್ಳೆಯವರು ಇದ್ದಾರೆ. ಆದರೆ ಕೆಟ್ಟವರು ಇದ್ದಾರೆ ಅಂತೇಳಿ ಎಲ್ಲರನ್ನೂ ಅವನ್ನೇ ಭಾವಿಸಬಾರ್ದು. ಆ ಸಮಾಜದಲ್ಲಿ ಈ ಸಮಾಜದಲ್ಲಿ ಒಳ್ಳೆಯವರು ಇದ್ದಾರೆ. ಹಾಗಾಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ದಿನನಿತ್ಯ ಅವರು ಹಾಕಿಕೊಟ್ಟಂಥ ದಾರಿಯಲ್ಲಿ ನಾವು ನಡಿಬೇಕು. ಹಾಕಿಕೊಟ್ಟ ದಾರಿಯಲ್ಲಿ ನಡೆದಾಗ ಮಾತ್ರ ನಾವು ಜೀವಿಸ್ತಿರ್ತಕ್ಕಂಥ ಜೀವಕ್ಕೊಂದು ಸ್ವಾರ್ಥಕ್ಕೆ ಮುಟ್ಟುತ್ತಾನಂತ ಮಾತನ್ನು ಹೇಳಿ ಹೆಚ್ಚು ಮಾತನಾಡದೆ ಎಲ್ಲ ಗುರು ಹಿರಿಯರನ್ನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ.